ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ವಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನ. ಈಗ ನೀವು ನೋಡ್ತಾ ಇರೋದು ಮೆಟ್ಲುಗಳ ಮೂಲಕ ನಾವು ಹೊತ್ಕೊಂಡು ಮೇಲ್ಗಡೆ ಬೆಟ್ಟದ ಮೇಲೆ ಹೋಗ್ಬೋದು. ಈ ದೇವಸ್ಥಾನ ಹೇಗಿದೆ, ಎಲ್ಲಿದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಂದು ಮರಿಬೇಡಿ. ದೇವಸ್ಥಾನಕ್ಕೆ ಹೋಗೋ ದಾರಿಯ ಸೈನ್ ಬೋರ್ಡ್ ಅನ್ನ ಇಲ್ಲಿ ಹಾಕಿದ್ದಾರೆ. ನಂತರ ಸ್ವಲ್ಪ ನಾವು ಮುಂದೆ ಹೋಗಿದ ತಕ್ಷಣ ಒಂದು ದೊಡ್ಡ ಆರ್ಚ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ನಾವು ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಇಲ್ಲಿಂದ ಸುಮಾರು ಒಂದು 3-4 ಕಿಲೋಮೀಟರ್ ಅಷ್ಟು ದೂರ ಹೋದ್ರೆ ದೇವಸ್ಥಾನ ನಮಗೆ ಸಿಗುತ್ತೆ. ಅದಕ್ಕೂ ಮೊದಲು ನಾವು ಇಲ್ಲಿ ಒಂದು ಕಲ್ಯಾಣಿಯನ್ನ ನೋಡಬಹುದು. ದೇವಸ್ಥಾನದ ಆರ್ಚ್ ಇಂದ ಒಳಗಡೆ ಹೋದ ತಕ್ಷಣ ನಮಗೆ ಎಡಭಾಗದಲ್ಲಿ ಒಂದು ಕಲ್ಯಾಣಿ ಸಿಗುತ್ತೆ. ಆ ಕಲ್ಯಾಣಿಯನ್ನ ವೀಕ್ಷಣೆ ಮಾಡಿಕೊಂಡು ಅಲ್ಲಿ ನೋಡಿಕೊಂಡು ಸುತ್ತಲೂ ಕೂಡ ಮರಗಿಡಗಳಿಂದ ಕೂಡಿದೆ. ದೊಡ್ಡದಾದಂತಹ ಕಲ್ಯಾಣಿ ಇದು ನೀವು ನೋಡ್ತಾ ಇರೋದು. ಇದೇನು ಚಿಕ್ಕ ಕಲ್ಯಾಣಿ ಏನಲ್ಲ, ತುಂಬ ವಿಶಾಲವಾಗಿದೆ. ಹಾಗೂ ಇದು ಫಾರೆಸ್ಟ್ ಏರಿಯಾ, ಸುತ್ತಲೂ ಕೂಡ ಕಾಡಿಂದ ಕೂಡಿದೆ. ಇದು ಕಾಡು ಒಳಗಡೆ ಇರೋದು. ನಾನು ನಿಮಗೆ ಮೊದಲು ತೋರಿಸ್ದಾಗೆ ಮೊದಲು ನಾವು ಮೆಟ್ಲುಗಳನ್ನು ಹತ್ಕೊಂಡು ಕೂಡ ಇದಕ್ಕೆ ಹೋಗ್ಬೋದು. ಇಲ್ಲ ಅಂತಂದರೆ ನಾವು ವೆಹಿಕಲ್ ಮುಖಾಂತರ ಹೋಗೋದಾದರೆ ನಾವು ಡೈರೆಕ್ಟ್ ದೇವಸ್ಥಾನದ ಮುಂಭಾಗಕ್ಕೆ ಹೋಗ್ತೀವಿ. ಹಾಗಾಗಿ ನಾವು ಇವಾಗ ದೇವಸ್ಥಾನದ ಮುಂಭಾಗಕ್ಕೆ ನಾವು ಈ ಆರ್ಚ್ ಅನ್ನ ದಾಟ್ಕೊಂಡು ಈ ಮುಖಾಂತರ ನಾವು ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿಗೆ ಹೋಗೋದಾದ್ರೆ ಬೆಂಗಳೂರಿನಿಂದ 125 ಕಿಲೋಮೀಟರ್ ಮತ್ತು ಮೈಸೂರಿನಿಂದ 35 ಕಿಲೋಮೀಟರ್ ದೂರ ಆಗುತ್ತೆ. ಟಿ ನರಸೀಪುರ ತಾಲೂಕಿನ ಬನ್ನೂರು ಬಳಿ ಇರುವಂತ ಈ ದೇವಸ್ಥಾನಕ್ಕೆ ಹೋಗೋದಾದ್ರೆ ನಾವು 3 ರೂಟ್ಗಳ ಮುಖಾಂತರ ಬೇಕಾದ್ರೂ ಹೋಗ್ಬೋದು. ಮಂಡ್ಯದಿಂದ ಹೋಗೋದಾದ್ರೆ 55 ಕಿಲೋಮೀಟರ್ ಅಂತರ ಆಗುತ್ತೆ. ಇದು ದೇವಸ್ಥಾನದ ಮುಂಭಾಗ. ಇಲ್ಲಿಂದ ಎಂಟ್ರೆನ್ಸ್. ಇಲ್ಲಿಂದ ಒಳಗಡೆ ಹೋಗೋದಾದ್ರೆ ನಾವು ಅಲ್ಲಿ ಒಂದಷ್ಟು ಮೆಟ್ಟಿಲುಗಳಿದೆ. ಆ ಮೆಟ್ಟಿಲುಗಳನ್ನ ಹತ್ಕೊಂಡು ನಾವು ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋದ್ಮೇಲೆ ನಮಗೆ ಅಲ್ಲಿ ದೇವಸ್ಥಾನದ ಗರ್ಭಗುಡಿಯನ್ನ ಪ್ರವೇಶಿಸಬಹುದು. ಇಲ್ಲಿ ಒಂದು ಚಿಕ್ಕ ಒಂದು ಮಂಟಪದ ರೀತಿಯ ಒಂದು ಆರ್ಚ್ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಮೇಲ್ಗಡೆ ಕೂಡ ಎಲ್ಲ ಶೀಟ್ ಎಲ್ಲ ಹಾಕಿ ಭಕ್ತಾದಿಗಳು ನಡ್ಕೊಂಡು ಹೋಗೋದಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಬಿಸಿಲು ಏನೂ ಇರೋದಿಲ್ಲ. ಆರಾಮಾಗಿ ನೆರಳಲ್ಲಿ ನಾವು ಮೆಟ್ಲನ್ನ ಹತ್ಕೊಂಡು ಹೋಗ್ಬೋದು. ಇನ್ನು ಒಳಗಡೆ ಎಂಟರ್ ಆದ ತಕ್ಷಣ ಎಡಭಾಗದಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿಯ ಒಂದು ದೇವಸ್ಥಾನವನ್ನ ಕೂಡ ನಾವು ಲೆಫ್ಟ್ ಸೈಡ್ ನೋಡ್ಬೋದು. ಮತ್ತು ಅಲ್ಲಿ ಶಂಕರಾಚಾರ್ಯರ ಒಂದು ಪ್ರತಿಮೆ ಕೂಡ ಇದೆ. ಶಂಕರಾಚಾರ್ಯರು ಇಲ್ಲಿ ಬಂದು ಹೋಗಿದ್ರು ಅನ್ನುವಂತಹ ಒಂದು ಇತಿಹಾಸ ಇದೆ. ಹಾಗಾಗಿ ಶಂಕರಾಚಾರ್ಯರ ಒಂದು ಪ್ರತಿಮೆನ ನಾವಲ್ಲಿ ನೋಡ್ಬೋದು. ಇನ್ನು ಮೆಟ್ಲತ್ಕೊಂಡು ನಾವು ಒಳಗಡೆ ಹೋಗ್ತಾ ಇದ್ದಂಗೆ ದೇವಸ್ಥಾನದ ಹತ್ತಿರ ಬರ್ತೀವಿ. 2 ಸ್ಟೆಪ್ ಇದೆ. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಬಂಡೆಗಳಿಂದ ಕೂಡಿದೆ. ಮೆಟ್ಲುಗಳನ್ನ ಹತ್ಕೊಂಡು ನಾವು ಮೇಲ್ಗಡೆ ಹೋದ್ರೆ ಅಲ್ಲಿ ನಾವು 3 ಬಂಡೆಗಳನ್ನ ಕಾಣ್ತೀವಿ. ಅದಕ್ಕೂ ಕೂಡ ಒಂದು ಕತೆ ಇದೆ. ಈಗ ನಾವು ದೇವಸ್ಥಾನದ ಒಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೊಂದು ರೀತಿಯ ಸುರಂಗದ ರೀತಿಯಲ್ಲಿದೆ. ಇಲ್ಲಿಂದ ನಾವು ದಾಟ್ಕೊಂಡು ಒಳಗಡೆ ಹೋಗ್ತಾ ಇದ್ದಂಗೆ 8 ಕಾಲಿನ ಮಂಟಪವನ್ನ ನಾವಲ್ಲಿ ನೋಡ್ಬೋದು. ಇದು ಸಂಪೂರ್ಣವಾಗಿ ರೂಫ್ ಇರ್ಬೋದು ಅಥವಾ ಮೇಲ್ಗಡೆ ಇರುವಂತಹ ಹೊದಿಕೆ ಮತ್ತೆ ಅದಕ್ಕೆ ಸಪೋರ್ಟ್ ಇರುವಂತಹ ಈ ಕಂಬಗಳೇನಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಕಲ್ಲಿನಿಂದ ಕೂಡಿರುವಂತದ್ದೇ ಆಗಿದೆ. ನೋಡಿ, ಇದೇನೆ ವಡ್ಗಲ್ ರಂಗನಾಥ ಸ್ವಾಮಿಯ ಮೂರ್ತಿಯನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ಉದ್ಭವ ಮೂರ್ತಿ. ಈ ರಂಗನಾಥ ಸ್ವಾಮಿ ಏನಿದೆ ಈ ಬಂಡೆಯ ನಡುವೆ ಇದು ಉದ್ಭವಿಸಿರುವಂತಹ ಮೂರ್ತಿ. ಇದು 3 ಬಂಡೆಗಳ ನಡುವೆ ಈ ಮೂರ್ತಿ ಉದ್ಭವಗೊಂಡಿದೆ. ಇದು ದೇವಸ್ಥಾನದ ಮುಂಭಾಗ. ಪುಣ್ಯಕ್ಷೇತ್ರ ವಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಪುರಾಣ ಪ್ರಸಿದ್ಧ, ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ದೇವಸ್ಥಾನ ಇದು. ಹಾಗೂ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ 3 ಬಂಡೆಗಳ ನಡುವೆ ಈ ಮೂರ್ತಿ ಉದ್ಭವಗೊಂಡಿದೆ. ಈ ರಂಗನಾಥ ಸ್ವಾಮಿಯ ಮೂರ್ತಿ ಏನು ಉದ್ಭವಗೊಂಡಿದೆ ಅದು 3 ಬಂಡೆಗಳ ನಡುವೆ ಉದ್ಭವವಾಗಿರುವಂತಹದ್ದು. ಇದೇ ಆವರಣದಲ್ಲಿ ಸತ್ಯನಾರಾಯಣ ಸ್ವಾಮಿ ಹಾಗೂ ಒಂದು ನಾಗರ ಪ್ರತಿಷ್ಠಾಪನೆಯನ್ನು ಕೂಡ ನಾವು ದೇವಸ್ಥಾನದ ಎಡಭಾಗದಲ್ಲೇ ನಾವು ನೋಡಬಹುದು. ಒಳಗಡೆ ನಾವು ಹೋದಾಗ ಗರ್ಭಗುಡಿ ಏನಿದೆ ಅದರಿಂದ ಹೊರಗಡೆ ಬಂದ ತಕ್ಷಣ ಎಡಭಾಗದಲ್ಲೇ ಕಾಣಿಸುತ್ತೆ ನಮ್ಗೆ. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ರಾಜಗೋಪುರ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರುವಂತಹ ರಾಜಗೋಪುರ. ಅದು ನಿರ್ಮಾಣವಾಗಿ ಕಂಪ್ಲೀಟ್ ಆದಂತಹ ಸಂದರ್ಭದಲ್ಲಿ ನಾವು ಆ ರಾಜಗೋಪುರದ ಒಳಗಡೆ ನಾವು ಪ್ರವೇಶವನ್ನ ಮಾಡಿ ನಾವು ನೇರವಾಗಿ ನಾವು ದೇವಸ್ಥಾನದ ಒಳಗಡೆ ಪ್ರವೇಶವನ್ನ ಮಾಡಬಹುದು. ಇನ್ನು ದೇವಸ್ಥಾನದ ಒಳಗಡೆ ಬಂದ ನಂತರ ಅಲ್ಲಿ ಕಲ್ಲಿನ ಮೆಟ್ಟಿಲುಗಳನ್ನ ಹತ್ಕೊಂಡು ಮೇಲ್ಗಡೆ ಬಂದ್ರೆ ನಾವು ದೇವಸ್ಥಾನದ ಮೇಲ್ಭಾಗಕ್ಕೆ ಬರಬಹುದು.
ಮೇಲ್ಭಾಗಕ್ಕೆ ಬಂದ್ರೆ ನಾವು ಸುತ್ತಲೂ ಕೂಡ ನಾವು ಅಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನ ನಾವು ಸವಿಬಹುದು. ಸುತ್ತ ನಮಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ನೋಡಿ ಅಲ್ಲಿ ರಸ್ತೆ ಕಾಣಿಸ್ತಾ ಇದೆ. ಆ ರಸ್ತೆ ನಾವು ಯಾವ ರೀತಿ ನಾವು ಕೆಳಗಡೆಯಿಂದ ಮೇಲ್ಗಡೆಗೆ ಟೆಂಪಲ್ ಮೇಲ್ಗಡೆಗೆ ಬಂದು ಅದ್ರ ಸಂಪೂರ್ಣವಾಗಿ ಅಲ್ಲಿ ಇರುವಂತಹ ರಸ್ತೆಗಳು, ಕರ್ವ್ಸು, ಮರಗಿಡಗಳು, ಆ ಫಾರೆಸ್ಟು ಎಲ್ಲವನ್ನು ಕೂಡ ನಾವು ಕಣ್ತುಂಬಿಕೊಳ್ಬಹುದು. ಇದು ಸುಮಾರು 8ನೇ ಶತಮಾನದ ದೇವಸ್ಥಾನ ಅಂತ ಹೇಳಲಾಗಿದೆ. ಅವಾಗಲೇ ಹೇಳಿದಾಗೆ ಶಂಕರಾಚಾರ್ಯರು ಇಲ್ಲಿಗೆ ಬಂದು ಹೋಗಿದ್ರಂತೆ. ಹಾಗಾಗಿ ಅಲ್ಲಿ ಶಂಕರಾಚಾರ್ಯರ ಒಂದು ಪ್ರತಿಮೆಯನ್ನ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಈಗ ದೇವಸ್ಥಾನ ಉದ್ಭವ ಹೇಗಾಯ್ತು ಅಂತ ನೋಡೋದಾದ್ರೆ ನಾವು ಅಲ್ಲಿ ನೋಡಿದ್ವಲ್ಲ, 3 ಬಂಡೆಗಳಿಂದಾನೇ ದೇವಸ್ಥಾನದ ಮಧ್ಯದಲ್ಲಿ ಮೂರ್ತಿ ಉದ್ಭವ ಆಗಿತ್ತು. ನಂತರ ನಾವು ಈಗ ದೇವಸ್ಥಾನದ ಮೇಲ್ಗಡೆ ನಾವು ಮೆಟ್ಲತ್ಕೊಂಡು ಬಂದ್ಮೇಲೆ ಕೆಳಗಡೆ ಹೋಗುವಂತ ಸಂದರ್ಭದಲ್ಲಿ ಇಲ್ಲೊಂದು ತುಳಸಿ ಕಟ್ಟೆನ ನೋಡಿದೀವಿ. ಅಲ್ಲಿ 3 ಬಂಡೆಗಳನ್ನು ಕೂಡ ನಾವಲ್ಲಿ ನೋಡ್ಬೋದು. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ಬರೀ ಬಂಡೆಗಳಿಂದಾನೇ ಕೂಡಿದೆ ಈ ದೇವಸ್ಥಾನ, ಆಯ್ತಾ. ಹಾಗಾಗಿ ಅಲ್ಲಿ ನಾವು ಕೂಡ ಒಂದು ಗೋಪುರವನ್ನ ನೋಡ್ತಾ ಇದ್ದೀವಲ್ಲ ಅಲ್ಲಿ ಮೇಲ್ಗಡೆ, ಅದನ್ನ ದೇವಸ್ಥಾನದ ಮೇಲ್ಗಡೆ ನಿರ್ಮಾಣ ಮಾಡ್ಕೊಂಡಿರುವಂತದ್ದು. ಆದ್ರೆ ದೇವಸ್ಥಾನ ಮಾತ್ರ ಕಲ್ಲಿಂದ ಸಂಪೂರ್ಣವಾಗಿದೆ. ನೋಡಿ, ಈ ತರವಾಗಿ ತುಂಬಾ ವಿಶಾಲವಾದಂತ ದೇವಸ್ಥಾನ ಇದು. ಒಳಗಡೆ ಹೋಗ್ತಾ ಇದ್ರೆ ನಾವ್ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ವಿಶಾಲವಾಗಿದೆ. ದೇವಸ್ಥಾನದ ಮೇಲ್ಗಡೆನೂ ಕೂಡ ಹೋಗಿ ನಿಂತ್ಕೊಂಡು ನಾವು ನೋಡ್ಬೋದು. ಅದೇ ಈ ದೇವಸ್ಥಾನದ ವಿಶೇಷತೆ. ನೋಡಿ, ಇದು ಗೋಪುರ, ದೇವಸ್ಥಾನದ ಗೋಪುರ ಇದು. ಗೋಪುರ ಅಕ್ಕಪಕ್ಕ ಕೂಡ ಕಲ್ಲುಗಳೇ ಇದೆ ಇಲ್ಲಿ. ಬೆಂಗಳೂರು, ಮೈಸೂರು ಅಥವಾ ಮಂಡ್ಯ ಯಾವ ಕಡೆಯಿಂದನಾದ್ರೂ ನೀವು ಬಂದು ಈ ದೇವಾಲಯನ ವಿಸಿಟ್ ಮಾಡೋದಾದ್ರೆ ತುಂಬಾ ದೂರ ಅಂತ ಏನ್ ಅನ್ಸಲ್ಲ. ಹಾಗಾಗಿ ಒಂದು ದಿನದ ಪ್ರವಾಸವನ್ನ ನೀವು ಕೈಗೊಳ್ಬಹುದು. ಹಾಗೆ ಇದೊಂದು ಒಳ್ಳೆಯ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಕೂಡ ನಾನು ಹೇಳ್ತೀನಿ. ಈ ಇತಿಹಾಸ ಪ್ರಸಿದ್ಧ ಪುರಾತನ ದೇವಸ್ಥಾನವನ್ನ ಒಮ್ಮೆ ಬಂದು ನೋಡಿ. ಹಾಗೆ ನನ್ನ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.